ನಮಸ್ಕಾರ ಎಲ್ರಿಗೂ. ನಾನು ಇವತ್ತು ಬೆಳಗ್ಗೆನೆ ಹೈದರಾಬಾದ್ ರೀಚ್ ಆಗಿದ್ದೆ 6 ಗಂಟೆಗೆನೆ. 7 ಗಂಟೆಗೆ ಕರೆಕ್ಟಾಗಿ ಅವ್ರು ಗಾಡಿ ಎತ್ಕೊಂಡು ಇಬ್ಬರನ್ನ ಕೂರಿಸ್ಕೊಂಡು ಹೊರಟೆ. ಹೈದರಾಬಾದ್ ರೋಡ್ಗಳು ಮಾತ್ರ ತುಂಬಾ ಸ್ಮೂತ್ ಆಗಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಏರ್ಪೋರ್ಟ್ ರೋಡ್ ಗಂಟಾನು ಫುಲ್ ಫ್ಲೈಓವರ್ಗಳೇ ಕೊಟ್ಬಿಟ್ಟಿದ್ದಾನೆ. ತುಂಬಾ ಸ್ಮೂತ್ ಆಗಿದೆ. ಈ ತರ ನಮ್ಗೆಲ್ಲ ಆ ಕಡೆ ಸಿಗ್ಬೇಕು ಅಂತ ರೋಡ್ ಆಸೆ ಇದೆ. ನೋಡಿ ಎಷ್ಟು ಸ್ಮೂತ್ ಆಗಿದೆ ಅಂದ್ರೆ ಹೆಂಗ್ ಕಾಣಿಸ್ತಾ ಇದೆ ಹೈದರಾಬಾದ್ ಮೇಲ್ಗಡೆಯಿಂದ ಅಂತ ನೋಡ್ತಾ ಇದ್ದೆ. ಪಕ್ಕದಲ್ಲಿ ಸಡನ್ ಆಗಿ ಇದು ಯಾವ್ದೋ ಒಂಥರ ಡಿಸೈನ್ ಚೆನ್ನಾಗಿ ಕಾಣಿಸ್ತು. ಅಲ್ಲೇ ಒಂದು ಅಂಬೇಡ್ಕರ್ ಅವ್ರ ಸ್ಟ್ಯಾಚು ಕೂಡ ಇತ್ತು. ತುಂಬಾ ದೊಡ್ಡ ಯೂನಿವರ್ಸಿಟಿ ಇದು. ಇನ್ನೊಂದ್ ಏನಪ್ಪಾ ಅಂದ್ರೆ ನಾನು ಬೆಳಗ್ಗೆನೆ ಹೊರಟಿರೋದ್ರಿಂದ ರೋಡಲ್ಲಿ ಅಷ್ಟೊಂದು ಟ್ರಾಫಿಕ್ ಏನು ಇರ್ಲಿಲ್ಲ. ರೋಡ್ ಮಾತ್ರ ತುಂಬಾ ಕ್ಲಿಯರ್ ಆಗಿ ಇಟ್ಕೊಂಡಿದ್ದಾರೆ. ಎಲ್ಲಿ ನೋಡಿದ್ರು ಒಂದು ಕಸ ಒಂದು ಏನು ಇಲ್ಲ. ಹಾಗೆ ನಾನು ಪೆಟ್ರೋಲ್ ಟ್ಯಾಂಕ್ ನ ಫುಲ್ ಮಾಡಿಸ್ಕೊಂಡು ಅಲ್ಲಿಂದ ಮೊದಲನೇ ಟೋಲ್ ಕಡೆ ಹೊರಟೆ. ಈ ರೂಟ್ ಅಲ್ಲಿ ಕರೆಕ್ಟ್ ಆಗಿ ಗುರು 12 ಟೋಲ್ ಬರುತ್ತೆ ನಮ್ಗೆ ಹೈದರಾಬಾದ್ ಇಂದ ಮೈಸೂರು ರೀಚ್ ಆಗೋವರೆಗೂ. ಬೇರೆ ಸ್ಟೇಟ್ ಅಲ್ಲಿ ನಮ್ ಕರ್ನಾಟಕ ಗಾಡಿ ನೋಡಿದ್ರೆ ಆಗೋ ಖುಷಿನೇ ಬೇರೆ. ಹಂಗೆ ಒಂದು ಟೀ ಕುಡ್ಕೊಂಡು ಮತ್ತೆ ನನ್ನ ಜರ್ನಿನ ಕಂಟಿನ್ಯೂ ಮಾಡಿದೆ. ಅಷ್ಟರಲ್ಲೇ 2ನೇ ಟೋಲ್ ಸಿಕ್ತು. ಮತ್ತೆ ಮುಂದೆ ಮುಂದೆ ಹೊರಟೆ. ರೋಡ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಆದ್ರೆ ಮಧ್ಯದಲ್ಲಿ ಎಲ್ಲೋ ಒಂದ್ 2-3 ಕಡೆ ಚೆನ್ನಾಗಿರಲ್ಲ, ಹುಷಾರಾಗಿದೆ. ಹಾಗೆ 3ನೇ ಟೋಲ್ ಸಿಕ್ತು. ಒಂದೊಂದು ಟೋಲಲ್ಲೂ 125, 135, 125 ಆ ತರ ಕಟ್ ಆಗ್ತಾನೆ ಇರುತ್ತೆ. 4ನೇ ಟೋಲ್ ಬಂತು. 4ನೇ ಟೋಲಲ್ಲೂ ಸೇಮ್ ರೇಟು. ಮತ್ತೆ ನೆಕ್ಸ್ಟ್ ಹೈವೇ ಕಡೆ ಹೊರಟೆ. ಅಲ್ಲಿಂದ ಇಲ್ಲಿವರೆಗೂ ನಾವು ಒಂದು 200 ಕಿಲೋಮೀಟರ್ ಡಿಸ್ಟೆನ್ಸ್ ಕವರ್ ಮಾಡಿದ್ವಿ ಅಷ್ಟೇ. ಅಷ್ಟರಲ್ಲೇ ಇನ್ನೊಂದು ಟೀ ಬ್ರೇಕ್ ನ ತಗೊಂಡ್ವಿ. ನಾಷ್ಟನ ಅಲ್ಲೇ ಮಾಡ್ಕೊಂಡಿದ್ದೆ. ಹಾಗೆ 5ನೇ ಟೋಲ್ ಸಿಕ್ತು. 5ನೇ ಟೋಲ್ ಕಟ್ ಮಾಡಿಸ್ಕೊಂಡು ಮುಂದೆ ಮುಂದೆ ಮೂವ್ ಆಗ್ತಾನೆ ಇದ್ದೆ. ಅಷ್ಟರಲ್ಲಿ ಕಿಯಾ ಫ್ಯಾಕ್ಟ್ರಿ ಕಾಣಿಸ್ತು. ಮ್ಯಾನುಫ್ಯಾಕ್ಚರ್ ಇಲ್ಲೇ ಆಗೋದು. ತುಂಬಾ ದೊಡ್ಡದಿದೆ ಕಿಯಾದು ಪ್ಲಾಂಟ್ ಮಾತ್ರ. ಆ ಕಡೆ ತಿರುಗಿ ನೋಡಿದ್ರೆ ಎಷ್ಟೊಂದು ಕಾರ್ಗಳು ನಿಂತಿದ್ವು ಗುರು. ಹಾಗೆ ಮುಂದೆ ಮುಂದೆ ಹೊರಟೆ. ಸಾಯಂಕಾಲ ಆಗ್ತಾ ಇತ್ತು. ವ್ಯೂ ಮಾತ್ರ ಇನ್ನೂ ಚೆನ್ನಾಗ್ ಆಗ್ತಾ ಇತ್ತು. ನೆಕ್ಸ್ಟ್ ಇನ್ನೊಂದು ಜ್ಯೂಸ್ ಬ್ರೇಕ್ ತಗೊಂಡೆ. ಹಾಗೆ ನಮ್ ಕರ್ನಾಟಕ ಎಂಟ್ರ್ ಆದೆ. ಕರ್ನಾಟಕ ಎಂಟ್ರ್ ಆದ್ಮೇಲೆ ಆಗೋ ಖುಷಿನೇ ಬೇರೆ. ಯಾವುದೇ ಸ್ಟೇಟ್ ಅಲ್ಲಿ ಇರ್ಲಿ, ನಮ್ಮ ಸ್ಟೇಟಿಗೆ ನಾವು ಬಂದ್ಮೇಲೆ ನಮ್ಗೇನೋ ಒಂಥರ ಖುಷಿ. ಹಂಗೆ ಬೆಂಗಳೂರು ದೇವನಹಳ್ಳಿಗೆ ಬಂದೆ. ಇಲ್ಲೂ ಆಗ್ಲೇ ಬೆಂಗಳೂರು ಎಂಟ್ರ್ ಆದ ತಕ್ಷಣ ಟ್ರಾಫಿಕ್ ಸ್ಟಾರ್ಟ್ ಆಯ್ತು. ಟ್ರಾಫಿಕ್ ಅಲ್ಲಿ ಹೆಂಗೋ ಜನ ಹೆಂಗ್ ಸಿಕ್ತು ಹಂಗ್ ನುಗ್ತಾ ಇದಾರೆ. ಒಂದ್ ಸ್ವಲ್ಪ ಹುಷಾರಾಗಿರಿ. ಹಂಗೆ ಏರ್ಪೋರ್ಟ್ ಟೋಲ್ ಹತ್ರ ಬಂದೆ. ಟೋಲ್ ಕಟ್ ಮಾಡಿಸ್ಕೊಂಡು ಅಲ್ಲಿಂದ ಹೈವೇ ಔಟರ್ ರಿಂಗ್ ರೋಡ್ ಇಟ್ಕೊಂಡು ನಾನು ರೀಚ್ ಆಗಿದ್ದೆ ನೈಸ್ ರೋಡ್ ಹತ್ರ. ನೈಸ್ ರೋಡ್ ಹತ್ರ ಫುಲ್ ಟ್ರಾಫಿಕ್ ಇತ್ತು. ನೈಸ್ ರೋಡ್ದು ಟೋಲ್ ಆದ್ಮೇಲೆ ನಾನು ಎಂಟರ್ ಆಗಿದ್ದೆ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇಗೆ. ಎಕ್ಸ್ಪ್ರೆಸ್ ಹೈವೇಗೆ ಎಂಟರ್ ಆದ್ಮೇಲೆ ಏನೋ ಒಂಥರ ನೆಮ್ಮದಿ ಆಯ್ತು ಗುರು. ಅಲ್ಲೊಂದು ಎಕ್ಸ್ಪ್ರೆಸ್ ಹೈವೇ ಹತ್ರ ಸೈಡಲ್ಲಿ ನಿಲ್ಸಿ ಒಂದು ಐಸ್ ಕ್ರೀಮ್ ತಿನ್ಕೊಂಡು ಮೈಸೂರು ಕಡೆ ಹೊರಟೆ. ಅಷ್ಟೊತ್ತಿಗೆ ಮೈಸೂರಿಗೆ ರೀಚ್ ಆದೆ. ಒಂದ್ 2 ಅವರ್ ಆದ್ಮೇಲೆ ನೆಕ್ಸ್ಟ್ ಸಿಗೋಣ. ಬಾಯ್.